ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ 25ನೇ ಆಗಸ್ಟ್ 2024ರಂದು ನಡೆದಿದ್ದ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ರಿ. ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ರಿ. ಹಾಗೆ ಗುರುಗಳ ಆಶೀರ್ವಾದ ಪಡೆದುಕೊಂಡಿದ್ರಿ. ಮುಂಬರುವ 29ನೇ ಸೆಪ್ಟೆಂಬರ್ 2024ರ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದ ವಿಶೇಷತೆಗಳು ಹೀಗಿವೆ. ಪೂರ್ವಜನ್ಮ ಧನದೋಷ ನಿರ್ಮೂಲನೆ, ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ ಟೆಕ್ನಿಕ್ಸ್, ಸುಲಭವಾಗಿ ಸಾಲ ತೀರಿಸಿ ಈ ವಿಶ್ವತಂತ್ರಗಳು, ಗೆಟ್ ಔಟ್ ಆಫ್ ಡೆಟ್ಸ್ ಈಸಿಲಿ ಆ್ಯಂಡ್ ಬಿಕಮ್ ರಿಚ್, ಫಾಲೋ ದೀಸ್ ಯೂನಿವರ್ಸ್ ತಂತ್ರಾಸ್, ರಿಪೀಟರ್ಸ್ಗಳಿಗೆ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗಳಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ಹಾಗೆ ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ಅಂದರೆ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. ಇದೆಲ್ಲದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಈ ಎಪಿಸೋಡ್ನ ಕೊನೆಯಲ್ಲಿ ವೀಕ್ಷಿಸಿ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾಗಿರುವ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಜಿ, ನಾವು ಕೇಳ್ಪಟ್ಟಿರ್ತೀವಿ, ದೊಡ್ಡವ್ರು ಹೇಳಿರ್ತಾರೆ, ಏನಾದರೂ ಒಳ್ಳೆ ಕೆಲಸ ಮಾಡಕ್ಕೆ ಹೋಗುವಾಗ ಅಥವಾ ಹಣ ಆಸ್ತಿ ಈ ಥರ ವಿಷಯದ ಬಗ್ಗೆ ಜಾಸ್ತಿ ಎಲ್ಲೂ ಹೇಳಬೇಡ, ಮಾಡ್ತಿದ್ಯಾ ಅಂದರೆ ಕಣ್ಣು ದೃಷ್ಟಿ ಬೀಳುತ್ತೆ, ಯಾರ ಹತ್ರನೂ ಹೇಳದೆ ಕೆಲಸನ ಮಾಡು ಅನ್ನೋದ ಒಂದು ಮಾತನ್ನ ಹರಿದಾಡಿರ್ಸ್ತಾರೆ. ನಮಗೂ ಕೂಡ ಅದನ್ನು ಎಷ್ಟೋ ಸರಿ ಕೇಳಿಸ್ಕೊಂಡಿರ್ತೀವಿ ಅದು ಹೇಳಿರೋದನ್ನ. ಇದು ಯಾಕೆ ಗುರುಜಿ, ಯಾಕೆ ಈ ಥರ ಕಣ್ಣು ದೃಷ್ಟಿ ಬೀಳುತ್ತಾ ನಿಜವಾಗ್ಲೂ? ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ನಮ್ಮ ದೊಡ್ಡವರು. ಹಿಂದಿನ ಕಾಲದಲ್ಲಿ ಇದೆಲ್ಲ ಗೊತ್ತಿತ್ತು ಅನಿಸುತ್ತೆ ಅವ್ರಿಗೆಲ್ಲನೂ, ಅನುಭವಗಳು ಇದೆಲ್ಲನೂ. ಸೊ ಹಾಗಾಗಿ ನಿಜ ಅವ್ರು ಹೇಳಿರೋದು ತಪ್ಪಲ್ಲ. ಸೊ ನಿಮಗೆ ನಾನು ಇದನ್ನು ಅರ್ಥೈಸಿ ಹೇಳಿದಾಗ ಸಂಪೂರ್ಣವಾದ ಇದರೊಂದು ಮಹತ್ವ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ನಾವು ಯಾವುದೇ ವಿಚಾರ ಆಗಲಿ ಯಾರಿಗಾದರೂ ಒಬ್ರಿಗೆ ಹೇಳ್ತೇವೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಇಲ್ಲ ನನ್ನ ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇಷ್ಟು ಲಾಭ ಬರ್ತಿದೆ, ಅಥವಾ ನನ್ನ ಮಂತ್ಲಿ ಸಂಬಳ ಇಷ್ಟಿದೆ, ಅಥವಾ ಇಂಥವ್ರ ಜೊತೆ ಮದುವೆ ಫಿಕ್ಸ್ ಆಗಿದೆ, ಆರೋಗ್ಯದ ಬಗ್ಗೆ ಆಗಲಿ, ಯಾವುದೇ ವಿಚಾರ ಏನೋ ಬಗ್ಗೆ ಆಗಲಿ ನಾವು ಹೇಳಿದಾಗ ಏನಾಗುತ್ತೆ ಅಂತಂದರೆ, ಕೇಳೋರೆಲ್ಲ ನಮ್ಮ ಹಿತೈಷಿಗಳಾಗಿರಬೇಕು ಅಂತೇನೂ ಇಲ್ವಲ್ಲ. ಹೌದು, ಗೊತ್ತಾಗ್ತಿದೆಯಮ್ಮ? ಸೊ ನಾವು ಖಂಡಿತವಾಗಿಯೂ ಹೇಳ್ಬೋದು. ಯಾರಿಗೆ ಹೇಳ್ಬೋದು? ಯು ಶುಡ್ ಬಿ ಟೋಲ್ಡ್ ಟು ಗಾಡ್, ಟು ಪೀಪಲ್ ಹೂ ರಿಯಲಿ ಕೇರ್ ಫಾರ್ ಅಸ್, ಹೂ ರಿಯಲಿ ಲವ್ ಅಸ್ ಆ್ಯಂಡ್ ವಿಶ್ ಗುಡ್ ಟು ಅಸ್. ನಾವು ಯಾರಿಗೆ ಹೇಳ್ಬೋದು ಅಂತ ಹೇಳ್ತೇನೆ. ಫಸ್ಟು ಖಂಡಿತವಾಗಿಯೂ ನಮ್ಮ ತಂದೆ ತಾಯಿಗೆ ನಾವು ಹೇಳಬೇಕು. ಅವ್ರು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಯಾವತ್ತೂ ತಂದೆ ತಾಯಿಗಳು ನಿಮ್ಗೆ ಕೆಟ್ಟದಾಗಲಿ ಅಂತ ಹೇಳೋದಿಲ್ಲ. ಬಟ್ ಅದೇ ನೀವು ಬೇರೆ ಯಾರಿಗಾದರೂ ಹೇಳಿದರೆ, ಸಂಬಂಧಿಕರಾಗ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಹೊರಗಿನವರಾಗಿರ್ಬೋದು, ನಾವು ಹೇಳಿದ ತಕ್ಷಣ ಅವರು ಅದರಲ್ಲೊಂದು 10% ಜನ ಒಳ್ಳೆಯದಾಗಲಿ ಅಂತ ಕೋರಿದ್ರು, 90% ಜನ ಏನು ಕೋರೋರು ಇರ್ತಾರೆ, ಅಯ್ಯೋ ಹಂಗಾಗ್ಬಿಡ್ತಿದ್ಯಾ, ಅಷ್ಟು ಲಾಭನಂತ ಅವನಿಗೆ, ಅಂಥವ್ರ ಜೊತೆ ಸಂಬಂಧ ಸೆಟ್ ಆಯ್ತಂತ ಅವ್ರಿಗೆ, ಅವ್ರ ಫ್ಯಾಮಿಲಿ ಬೆಳೆದ್ಬಿಡ್ತಿದ್ದಾರೆ, ಅವ್ರು ಚೆನ್ನಾಗಿ ಆಗ್ಬಿಡ್ತಿದ್ದಾರೆ, ಅಸೂಯೆ ಪಡೋದೇ ಹೆಚ್ಚು. ಸೊ ಯಾವುದನ್ನು ನಾವು ಅಂದ್ಕೊಳ್ತೇವೋ ಅದೆಲ್ಲದಕ್ಕೂ ಒಂದು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಇದೆ. ಎಲ್ಲವೂ ಯೂನಿವರ್ಸಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಕೆಟ್ಟದ್ದು ಕೋರ್ತಿದ್ರೆ ನಮಗೆ ಕೆಟ್ಟದ್ದಾಗುತ್ತೆ, ಒಳ್ಳೇದು ಕೋರ್ತಿದ್ರೆ ಒಳ್ಳೇದಾಗುತ್ತೆ. ಇದಕ್ಕೊಂದು ಸಣ್ಣ ಕತೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಮ್ಮ. ಖಂಡಿತ. ಒಂದು ಸಲ ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನು ಕೇಳಬೇಕು, ನೀವು ಸೀಕ್ರೆಟ್ಸು ಎಲ್ಲ ಹೇಳ್ಕೊಳ್ತೀರಾ ಅಥವಾ ನೀವು ಗುಟ್ಟಾಗಿ ಇಟ್ಕೊಳ್ತೀರಾ? ಡಿಪೆಂಡ್ಸ್ ಗುರುಜಿ, ನಾನು ಯಾರ ಹತ್ರ ಹೇಳ್ಕೋಬೇಕು ಅಥವಾ ತುಂಬ ಕ್ಲೋಸ್ ಇರೋರ ಹತ್ರ ಮಾತಾಡೋದು ಆ ಥರ ಇದೆ. ಬಟ್ ಎಲ್ಲರ ಹತ್ರ ಹೇಳೋದಿಲ್ಲ.
ಹೌದು. ಓಕೆ, ಪರವಾಗಿಲ್ಲ, ನೀವು ಹಾಗಾದರೆ ಪಾಸ್ ಆಗಿದ್ದೀರಾ ಇದರಲ್ಲಿ. ಒಂದು ಸಲ ಅಮ್ಮ ಒಂದು ಸಣ್ಣ ಏನೋ ಮಗ ಬಂದು ತಂದೆ ಕೇಳ್ತಾನೆ, ಅಪ್ಪ ಸ್ಕೂಲಲ್ಲಿ ನಮ್ಮ ಟೀಚರು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ಸೊ ನಿನ್ನ ಗುರಿಗಳೇನು ಅಂತ ಕೇಳಿದಾಗ ಎಲ್ಲರೂ ಅವ್ರವ್ರ ಗುರಿಗಳನ್ನ ತುಂಬ ಅದ್ಭುತವಾಗಿ ಹೇಳ್ತಿದ್ದಾರೆ ಅಪ್ಪ. ಈಗ ನನ್ನ ಟರ್ನ್ ನಾಳೆ, ಈಗ ನನಗೆ ನಾಳೆ ಕೇಳ್ತಿದ್ದಾರೆ, ನಮಗೆ ಆಲ್ರೆಡಿ ದೊಡ್ಡ ಗುರಿಗಳಿದೆ, ಏನೆಲ್ಲ ಮಾಡಬೇಕಂತ ಆಸೆ ಆಕಾಂಕ್ಷೆಗಳಿದೆ, ನೀನೆಲ್ಲ ಹೇಳ್ಕೊಟ್ಟಿದ್ದೀಯ ನನಗೆ, ನಾಳೆ ನಾನು ಹೋಗಿ ಸ್ಟೇಜ್ ಮೇಲೆ ಹೇಳ್ಬೇಕು ಎಲ್ರಿಗೂ, ಹೇಳಪ್ಪ ಅಂತ ಕೇಳ್ತಾನೆ ಮಗ ಬಂದು ತಂದೆಗೆ. ಆಗ ತಂದೆ ಹೇಳ್ತಾರೆ, ಆಯಿತು, ಹೇಗೂ ಇದನ್ನು ಸೋಮವಾರ ತಾನೇ ಹೇಳಬೇಕು, ಇವತ್ತೇನೋ ಶನಿವಾರ. ಅವರು ಈ ಫ್ಯಾಮಿಲಿ ಇರುವಂಥದ್ದು ಸಮುದ್ರದ ಪಕ್ಕದಲ್ಲಿ. ಸೊ ಇವರು ನಾರ್ಮಲಿ ಫಿಶಿಂಗ್ ಮಾಡೋದಕ್ಕೆ ಹೋಗ್ತಾರೆ, ಮೀನು ಹಿಡಿಯೋದಕ್ಕೆ ಹೋಗ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಮಗನೇ ಬರೋ, ಹೇಗೂ ಸೋಮವಾರ ತಾನೇ ಹೇಳಲಿಕ್ಕಿರೋದು, ನಾನೇನೋ ಹೇಳ್ತೀನಿ, ಅದಾದಮೇಲೆ ನಾವು ಡಿಸೈಡ್ ಮಾಡೋಣ, ನೀನು ನಿಜವಾಗ್ಲೂ ಸ್ಕೂಲಲ್ಲಿ ಹೇಳ್ಬೇಕಾ ಎಲ್ಲರ ಮುಂದೆನೋ ಇಲ್ಲ ಹೇಳಬಾರ್ದ, ಎರಡರಲ್ಲಿ ನೀನೇ ಡಿಸೈಡ್ ಮಾಡ್ತೀಯ ಅಂತೇಳಿ. ಆಯಿತು ಅಪ್ಪ ಅಂತಂತೇಳಿ ಮಗ ಮತ್ತು ತಂದೆ ಇಬ್ಬರೂ ರಾತ್ರಿ ಮೀನು ಹಿಡಿಯೋದಕ್ಕೆ ದೋಣಿಯಲ್ಲಿ ಹೋಗ್ತಾರೆ, ಸಮುದ್ರದೊಳಗಡೆ ಹೋಗ್ತಾರೆ. ಸೊ ನೈಟೆಲ್ಲ ಮೀನು ಹಿಡಿತಾರೆ. ವಿಶೇಷವಾದ ಗಾಳಗಳಿರುತ್ತೆ, ಆ ಗಾಳಕ್ಕೆಲ್ಲ ಇಟ್ಟು ಊಟ ಎಲ್ಲ ಇಟ್ಟು ಅದನ್ನು ಒಳಗಡೆ ನೀರಲ್ಲಿ ಬಿಡ್ತಾರೆ. ಬೆಳಗ್ಗೆ ಆಗೋ ಹೊತ್ತಿಗೆ ತುಂಬ ಮೀನು ಸಿಗುತ್ತೆ. ಆ ಮೀನನ್ನೆಲ್ಲನೂ ದೋಣಿಯಲ್ಲಿ ಹಾಕ್ತಾರಮ್ಮ. ದೋಣಿಯಲ್ಲಿ ಹಾಕ್ಬಿಟ್ಟು ತಂದೆ ಕೇಳ್ತಾರೆ ಮಗನ್ನ, ನೋಡೋ ಮಗನೇ, ಏನು ಕಾಣಿಸ್ತಿದೆ ನಿನಗೆ ಅಂತ. ಅಪ್ಪ ಮೀನಪ್ಪ ಅಂತ. ಓಕೆ, ನಿನಗೆ ಗೊತ್ತಿದೆಯಾ ಈ ಮೀನು ಏನೇನಾಗುತ್ತೆ ಅಂತಂತೇಳಿ? ಈ ಕೆಲವು ಮೀನುಗಳು ಫ್ರೈ ಆಗಿಬಿಡುತ್ತೆ, ಕೆಲವು ಮೀನುಗಳು ಸಾಂಬಾರು ಮಾಡಿ ತಿಂದುಬಿಡ್ತಾರೆ, ಇನ್ನು ಕೆಲವು ಮೀನುಗಳು ಬಾರ್ಬಿಕ್ಯೂ ಮಾಡಿಬಿಡ್ತಾರೆ. ಈ ರೀತಿ ಮೀನುಗಳು, ಎಲ್ಲ ಮೀನುಗಳು ಒಂದೊಂದು ರೀತಿ ಇನ್ನೊಬ್ಬರು ಬಾಯಿಗೆ ತುತ್ತಾಗಿ ಹೊರಟೋಗುತ್ತೆ. ಇದು ಯಾಕಾಯಿತು ಗೊತ್ತೇನೋ ಮಗನೇ ಅಂತ. ಅದಕ್ಕೆ ಗೊತ್ತಿಲ್ಲ ಪಾಪ ನನಗೆ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನೋಡಪ್ಪ, ಈ ಸಮುದ್ರದಲ್ಲಿ ಕೋಟ್ಯಾಂತರಷ್ಟು, ಎಷ್ಟೋ ಕೋಟಿ ಲಕ್ಷ ಅಷ್ಟು ಮೀನುಗಳಿದ್ದಾವೆ, ಅವ್ಯಾವುದೂ ಸಿಕ್ಕಾಕ್ಕೊಂಡಿಲ್ಲ. ಯಾವ ಮೀನು ಗೊತ್ತಾ ಇಲ್ಲಿ ಸಿಕ್ಕಾಕ್ಕೊಂಡಿರೋದು? ಯಾವ ಮೀನು ಬಾಯಿ ತೆಗೀತೋ ಆ ಮೀನೆಲ್ಲ ನೋಡಿಲ್ಲಿದೆ. ಸೊ ನಾವು ಅಷ್ಟೇ ನಮ್ಮ ಲೈಫಲ್ಲಿ ಫ್ರೈ ಆಗಬೇಕು, ಬಾರ್ಬಿಕ್ಯೂ ಆಗಬೇಕು, ಸಾಂಬಾರು ಆಗಬೇಕು ಅಂತಂದರೆ ಬಾಯಿ ತೆಗೆದು ಈ ಮೀನುಗಳ ಥರ ಆಗ್ಬೋದು. ಸೊ ಇಷ್ಟು ಅದ್ಭುತವಾಗಿ ಐ ಥಿಂಕ್ ಕತೆ ತುಂಬ ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ಬಾಯಿ ಬಿಡೋದು ಎಷ್ಟು ಲಾಂಗರ್ ಟರ್ಮಲ್ಲಿ ನಮ್ಗೆ ಎಷ್ಟು ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೋದು. ನಿಜ, ಅತಿಯಾದ ಬಾಯಿ ಬಿಡೋದಮ್ಮ ಇದು. ಸೊ ನಾರ್ಮಲ್ ಆಗಿ ಯಾರೋ ಒಬ್ರು ಹೇಳ್ತಿದ್ರು ಮೊನ್ನೆ ನನಗೆ, ಅತಿಯಾದ ಸೌಂದರ್ಯ ಸೀತೆಗೆ ಮುಳುವಾಯ್ತಂತೆ, ಅತಿಯಾದ ಸೌಂದರ್ಯ. ಅತಿಯಾದ ಗರ್ವ ರಾವಣನಿಗೆ ಮುಳುವಾಯ್ತಂತೆ. ಅತಿಯಾದ ದಾನ ಬಲಿಚಕ್ರವರ್ತಿಗೆ, ಕರ್ಣನಿಗೂ ಮುಳುವಾಯ್ತಂತೆ. ಹಾಗೆ ಅತಿಯಾದ ಗುಟ್ಟುಗಳನ್ನು ಹೇಳ್ಕೊಳ್ಳೋತನ ಬಡ ಮನಸ್ಥಿತಿ ಉಳ್ಳವರಿಗೆ, ಬಡವರಿಗೆ ಮುಳುವಾಯ್ತಂತೆ. ಸೊ ಹಾಗಾಗಿ ವಿ ಶುಡ್ ಬಿ ವೆರಿ ಮೈಂಡ್ಫುಲ್. ಇನ್ಫ್ಯಾಕ್ಟ್ ಚಾಣಕ್ಯನ ಪ್ರಕಾರ ಬಿಗ್ಗೆಸ್ಟ್ ಗುರುಮಂತ್ರ ಏನು ಗೊತ್ತಾ? ನೀವು ಗುಟ್ಟುಗಳನ್ನು ಯಾರಿಗಾದರೂ ಹೇಳಿದರೆ ಅಲ್ಲಿಂದ ನಿಮ್ಮ ಪತನ ಶುರುವಾಗುತ್ತೆ ಅಂತ ಹೇಳಿದ್ರೆ, ನಾಶವಾಗ್ತೀರಾ ಅಂತ ಹೇಳ್ತಾರೆ ಮಹಾನ್ ಚಾಣಕ್ಯ. ಸೊ ಹಾಗಾಗಿ ವಿ ಶುಡ್ ನೆವರ್ ಟೆಲ್ any of our secrets to anybody. There are some secrets which has to die within our within ourselves. ಸೊ ಕೆಲವು ಸೀಕ್ರೆಟ್ಸ್ ಅಮ್ಮ ನಮ್ಮೊಳಗಡೆ ಸತ್ತೋದ್ರೆ ತುಂಬ ಒಳ್ಳೆಯದು. ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಈಗ ನಾವು ಮದುವೆ ಆಗ್ತೀನಿ ಅಂದ್ಕೊಳ್ಳೋಣ. ಈಗ ನನಗೆ ಮದುವೆ ಆಯಿತು. ಸೊ ಮದುವೆ ಆದಾಗ ನನ್ನ ಹೆಂಡತಿ ಆದವಳಿಗೆ ಎಲ್ಲವೂ ಹೇಳ್ಕೋಬೇಕು ಅಂತಂತೇಳಿ, ಸಪೋಸ್ ನಾನು ಕಾಲೇಜಲ್ಲಿ ಯಾರನ್ನೋ ಲವ್ ಮಾಡ್ತಿದ್ದೆ, ನಾನು ಅದನ್ನೆಲ್ಲ ಹೇಳ್ತೀನಿ ಅಂದ್ಕೊಳ್ಳಿ. ಈಗ ನನ್ನ ಹೆಂಡತಿ ಹಾಗೆ ಅರ್ಥ ಮಾಡ್ಕೊಳ್ಬೇಕಲ್ವಾ? ವಾಟ್ ಶಿ ವಿಲ್ ಥಿಂಕ್? ಸಪೋಸ್ ಐ ಗೆಟ್ ಸಮ್ ಯಾವುದೋ ಕಾಲ್ ಬಂತು, ಪ್ರಾಬಬ್ಲಿ ಅವರು ಎಕ್ಸ್ ಗರ್ಲ್ ಫ್ರೆಂಡ್ ಯಾರಾದರೂ ಕಾಲ್ ಮಾಡ್ತಿದ್ದಾರೇನೋ, ಮೇ ಬಿ ಸಮಥಿಂಗ್ ಈಸ್ ಹ್ಯಾಪನಿಂಗ್, ಏನಿರ್ಬೋದು ಅಂತಂದೇಳಿ ಸಂಶಯ ಸ್ಟಾರ್ಟ್ ಆಗುತ್ತೆ, ಜಗಳಗಳು ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಮೂಲತಃ ನಾವು ಮನುಷ್ಯರಲ್ವ, ಕೆಲವು ತಪ್ಪುಗಳಾಗೋಗುತ್ತೆ, ಅಥವಾ ಏನೆಲ್ಲ ಮನಸ್ಸಲ್ಲಿರ್ಬೋದು, ಕೆಲವನ್ನ ಹೇಳಲೇಬಾರದು. ಇಟ್ ಶುಡ್ ಬಿ ಐ ಟೋಲ್ಡ್ ಈ ಶುಡ್ ಡೈ ವಿದಿನ್ ಆರ್ ಸೆಲ್ಸ್ ಅಷ್ಟೇ. ಐ ಥಿಂಕ್ ಅವಾಗಲೇ ಅನುಮಾನದ ಕಿಡಿ ಹಚ್ಚುತ್ತೆ ಅನ್ನೋದು ಬೇರೆ ಆ ರಿಲೇಷನ್ನಲ್ಲಿ ಖಂಡಿತವಾಗಿ. ಇಟ್ಸ್ ಅ ಗ್ರೋಯಿಂಗ್ ಅಪ್ ಡೇಸ್. ಐ ಮೀನ್ ಎಲ್ರಿಗೂ ಕ್ರಶ್ ಅಂತ ಇರುತ್ತೆ, ಎಲ್ರಿಗೂ ಪ್ರೀತಿ ಅಂತ ಆಗುತ್ತೆ, ಅದು ಸಹಜ ಗುಣ ಅಷ್ಟೇ. ಬಟ್ ಏನಾಗುತ್ತೆ, ವೆನ್ ಐ ಗೆಟ್ ಮ್ಯಾರಿಡ್ ಐ ವಿಲ್ ಬಿ ಲೈಕ್ 26 ಅಂದ್ಕೊಳ್ಳಿ, ಎಕ್ಸಾಂಪಲ್ 25, 26.
ಈಗ ನಾನು ಮದುವೆ ಆಗೋ ವ್ಯಕ್ತಿನೂ 25, 26, ಇಬ್ಬರಿಗೂ ಮೆಚ್ಯೂರಿಟಿ ಇರೋದಿಲ್ಲ. ಸೊ ಡೆಫಿನೆಟ್ಲಿ ಇಮ್ಮೆಚ್ಯೂರಿಟಿ ಜಾಸ್ತಿ ಇರೋದಕ್ಕೆ ವಿಲ್ ಸ್ಟಾರ್ಟ್ ಡೌಟಿಂಗ್ ಈಚ್ ಅದರ್. ಸೊ ಅದಕ್ಕೆ ಎಡೆ ಮಾಡಿಕೊಟ್ಟಿದ್ದು ಯಾರು? ನಾವೇ ಅಲ್ವಾ. ನಾನು ಎಲ್ಲವನ್ನೂ ಹೇಳ್ಕೋಬೇಕು ಅನ್ನೋ ಸ್ವಭಾವನೇ ನನಗೆ ಮುಳ್ಳಾಗ್ಬಿಡುತ್ತೆ. ಸೊ ಹಾಗಾಗಿ ಇದು ಮಾತ್ರ ಅಲ್ಲ, ವಿಶೇಷವಾಗಿ ದುಡ್ಡಿನ ಒಂದು ವಿಚಾರಕ್ಕೆ ಬಂದರೆ, ಆಸ್ತಿಗಳ ವಿಚಾರಕ್ಕೆ ಬಂದರೆ ತುಂಬ ಡೇಂಜರ್ ಅಮ್ಮ. ಇದು ಎಷ್ಟು ಡೇಂಜರ್ ಅಂದರೆ ಯು ಕಾಂಟ್ ಜಸ್ಟ್ ಇಮ್ಯಾಜಿನ್. ಹೌದು ಗುರುಗಳೇ, ಇವಾಗ ಮಾಡಿ ಆದ್ಮೇಲೆ ಏನೋ ಗೊತ್ತಾಗ್ತದೆ, ಅಥವಾ ನಾವು ಸ್ವೀಟ್ ಕೊಡಕ್ ಹೋದಾಗ ಏನಾದ್ರು ಇರ್ಬೋದು, ಅವಾಗ ಬೇರೆ ತರ ಒಂದು ಕೊಂಕ್ ಬರುತ್ತೆ ಅಥವಾ ಇನ್ನೊಂದ್ ತರ ಮಾತುಗಳು ಬರುತ್ತೆ, ಆಗ ಹೆಂಗೆ ನಾವು ಮಾಡಿ ಆದ್ಮೇಲೆ ಇಟ್ ಇಸ್ ಬೆಟರ್. ಫಾರ್ ಎಕ್ಸಾಂಪಲ್, ಈಗ ನನ್ನ ಮನೆ ಕಟ್ಟಿ ಆಯಿತು, ಆಮೇಲೆ ಎಲ್ರಿಗೂ ಗೊತ್ತೇ ಆಗುತ್ತೆ. ಅದಕ್ಕೆ ಹೇಳೋದು ಸಾಧನೆ ಸದ್ದು ಮಾಡಬೇಕು. ನಮ್ಮ ಮನೆ ಮುಂದುಗಡೆ ಇರೋ ರೋಲ್ಸ್ ರಾಯ್ಸು, ರೇಂಜ್ ರೋವರು, BMW ಸದ್ದು ಮಾಡಬೇಕು ಹೊರತು ಈ ಬಾಯಲ್ಲ. ಎಷ್ಟೋ ಸಲ ನಾವು ಮಾಡೋಕ್ಕಿಂತ ಮುಂಚೆನೇ ಸದ್ದು ಮಾಡ್ತೀವಲ್ಲ, ಅದು ಪ್ರಾಬ್ಲಮ್ಮು ಅಂತ ಹೇಳ್ತಿರೋವಂಥದ್ದು. ಸೊ ಸೀಕ್ರೆಟ್, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ವಾಡೀಸ್ ತೆಗೆದುಕೊಳ್ಳಿ, ಜೈನ್ಸ್ ತೆಗೆದುಕೊಳ್ಳಿ, ದೊಡ್ಡ ಬಿಸ್ನೆಸ್ ಪೀಪಲ್ ತೆಗೆದುಕೊಳ್ಳಿ, ಅವ್ರ ಬಿಸ್ನೆಸ್ ಸೀಕ್ರೆಟ್ನ ಯಾರಿಗೂ ಹೇಳೋದೇ ಇಲ್ಲ. ಸೊ ದಟ್ ಈಸ್ ಇನ್ಫ್ಯಾಕ್ಟ್ ಒಂದು ಎಪಿಸೋಡಲ್ಲಿ ಅದೇ ಟೆಕ್ನಿಕ್ ಕೇಳಿಸ್ಕೊಳಕ್ಕೆ ಇಷ್ಟ ಇದೆಯಾ ಟೆಕ್ನಿಕ್? ಯಾರಾದರೂ ಒಬ್ರು ಕೇಳಿದ್ರು ಅಂದ್ಕೊಳ್ಳಿ ನಮ್ಮನ್ನು, ಸರ್ ಹೇಗಿದೆ ಸರ್ ಬಿಸ್ನೆಸ್ಸು ಅಂತಂದು ಕೇಳಿದ್ರು ಅಂದ್ಕೊಳ್ಳಿ, ನಾವೇನು ಹೇಳ್ಬೇಕು ಹೇಳಿ? ನಾರ್ಮಲಿ ಮಾರ್ವಾಡೀಸ್ನ ಕೇಳಿದರೆ ಏನು ಹೇಳ್ತಾರೆ? ಎವ್ರಿ ಟೈಮ್ ದೇ ವಿಲ್ ಸೇ ದಿಸ್, ಇಷ್ಟೇ ಹೇಳೋದವರು, ಏನೋ ಪರವಾಗಿಲ್ಲ ಸರ್, ವಿಪರೀತ ಕಾಂಪಿಟೇಷನ್ ಗೊತ್ತಾ, ಅಯ್ಯೋ ಏನೋ ಆಗ್ತಿದೆ ಅಷ್ಟೇ, ಬರ್ತಿದ್ದೀವಿ ಖರ್ಚಿಗೆ ಆಗ್ತಿದೆ ಅಷ್ಟೇ, ನಿಜವಾಗ್ಲೂ ಲಾಭ ಆಗ್ತಿದೆ, ಬಟ್ ಅವರು ಹೇಳೋದಿಲ್ಲ. ಈಗ ನೀವು ನಾನು ಕೇಳ್ಬೋದು, ಅಲ್ಲ ನಾವು ಹೇಳಿದ್ದೆಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತೀವಲ್ಲ, ಇಲ್ಲಿ ಸುಳ್ಳು ಹೇಳ್ತಿದ್ದೀವಲ್ಲ, ಹೇಗೆ ಗುರುಗಳೇ ಇದು ಅಂತ ಹೇಳ್ಬೋದು ನೀವು. ಯಾವ ಸುಳ್ಳು ಯಾರಿಗೂ ಕೆಟ್ಟದ್ದನ್ನು ಮಾಡೋದಿಲ್ವೋ ಅದು ಸುಳ್ಳಲ್ಲ, ಅದು ನಿಜಾನೇ. ಈ ಸುಳ್ಳಿಂದ ಯಾರು ಮನೇನೂ ಒಡೆದಂಗಿಲ್ಲ, ಯಾರಿಗೂ ತೊಂದರೆ ಆಗಿದ್ದಂಗಿಲ್ಲ, ಯಾರಿಗೂ ಏನೂ ನಷ್ಟ ಆಗಲಿಲ್ಲ, ಅದು ಸುಳ್ಳಲ್ಲ, ಅದು ಸರಿ ಇದೆ. ಸೊ ಹಾಗಾಗಿ ಸಪೋಸ್ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರೆ, ಹೇಳ್ಬಿಡೋದಲ್ಲ, ನನಗೆ 1.5 ಲಕ್ಷ ಬರುತ್ತೆ, ನಾನು ಅದು ಮಾಡ್ತೀನಿ, ಇಷ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದ್ದೀನಿ, ನಾನು ಅದು ಏನೇನೋ ಅಂತ ಹೇಳ್ಕೊಬಿಡ್ತೀವಿ ನಾರ್ಮಲಿ. ಆಗ ಹೇಳಿದ ತಕ್ಷಣ ಏನಾಗುತ್ತೆ, ಅವ್ರು ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದರೆ, ಅಷ್ಟು ಬರುತ್ತಲ್ವೇನೋ ಕೊಡೋ ಸ್ವಲ್ಪ, ನನಗೆ 2 ತಿಂಗಳು ಬಿಟ್ಕೊಂಡು ಕೊಡ್ತೀನಿ, ಕರೆಕ್ಟ್ ಮಾತುಗಳು ಬರುತ್ತೆ. ಸೊ ಈಗ ಹೇಳಿದ್ದು ಯಾರು? ನಾವೇ. ಆಮೇಲೆ ನನ್ನ ಹತ್ರ ಜಾಸ್ತಿ ಗೋಲ್ಡ್ ಇದೆ ಅಂದ್ಕೊಳ್ಳೋಣ, ನೋಡ ನಾನು ಇದು ತೊಗೊಂಬಂದೆ, ಅದು ಹಾರ ಎಲ್ಲ ತೊಗೊಂಬಂದೆ, ಏನದು ರಿಂಗ್ ಎಲ್ಲ ತೆಗೆದು ಎಲ್ಲ ಹಿಂಗೆ ಹೇಳ್ಕೊಳ್ತೀವಿ ಅಂದ್ಕೊಳ್ಳಿ. ಹೆಣ್ಮಕ್ಳ ವಿಷಯದಲ್ಲಿ ಹೆಚ್ಚು ಮಾಡ್ತಾರಲ್ಲ. ಸೊ ಟೆಂಡೆನ್ಸಿ ಫಾರ್ ದೆಮ್ ಇಸ್ ಮೋರ್. ಸೊ ಅವ್ರು ಏನಾಗುತ್ತೆ, ನಾಳೆ ಯಾವುದೋ ಫಂಕ್ಷನ್ ಬಂದಾಗ ನಿಮ್ಮನ್ನು ಬಂದು ಕೇಳ್ತಾರೆ, ಅದೇ ನೀವು ಮೊನ್ನೆ ತೆಗೆದುಕೊಂಡ್ರಲ್ಲ ಒಂಚೂರು ಕೊಡ್ಬೋದಾ, ಸೀರೆ ಯಾವತ್ತು ತೆಗೆದುಕೊಂಡು ಬಂದೆ ಅಂತ ಹೇಳ್ತಾರೆ, 4-5 ಸೀರೆಗಳು ಒಂದು ಕೊಡ್ಬೋದಾ ಅಂತಂತೇಳಿ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಮೈಂಡ್ಫುಲ್. ನಾವು ದಾನ ಮಾಡಬಾರ್ದು, ಕೊಡಬಾರ್ದು ಅನ್ನೋ ವಿಚಾರಕ್ಕೆ ನಾನು ಹೇಳ್ತಿಲ್ಲ. ಖಂಡಿತವಾಗಿಯೂ ವಿಶ್ವ ನಿಯಮದ ಪ್ರಕಾರ ಏನು ಕೊಡಬೇಕೋ ಅದನ್ನು ಕೊಡಬೇಕು. ಅತಿಯಾಗಿ ಹೇಳಿಕೊಂಡು ಕೊಡೋ ಪರಿಸ್ಥಿತಿಗೆ ನಾವು ಹೋಗಬಾರ್ದು ಅಂತ ಹೇಳ್ತಿರೋವಂಥದ್ದು. ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ವಿ ಶುಡ್ ನೆವರ್ ಟೆಲ್ ಆರ್ ಸೀಕ್ರೆಟ್ಸ್. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಏನಾದರೂ ಗಲಾಟೆ ಆಯಿತು ಅಂದ್ಕೊಳ್ಳಿ, ಗಂಡ ಹೆಂಡತಿ ಜಗಳ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಅದನ್ನ ಹೋಗಿ ಅವ್ರ ಫ್ರೆಂಡ್ಸ್ಗೆ ಹೇಳ್ಬಿಡೋದು. ಅಥವಾ ನಮ್ಮ ಮಕ್ಕಳು ಸರಿಯಾಗಿ ಓದ್ತಿರಲ್ಲ, ನಮ್ಮ ಮಕ್ಕಳು ಏನೋ ಮನೆ ಒಳಗಡೆ ಆಗುವಂಥ ವಿಚಾರಗಳು ಇನ್ನೊಬ್ರಿಗೆ ಹೋಗಿ ಹಂಚ್ಕೊಳ್ಳೋ ಅಂಥದ್ದು, ಇದರಿಂದ ನಮಗೆ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಇಟ್ ವಿಲ್ ಡಿಸ್ಟ್ರಾಯ್ ಅವರ್ ಫ್ಯಾಮಿಲಿ ಅಂತ ಚಾಣಕ್ಯ ಹೇಳಿರ್ತಕ್ಕಂಥದ್ದು. ನಮ್ಮವ್ರನ್ನ ನಾವೇ ಬಿಟ್ಕೊಟ್ಟಿದ್ದು ಆದಂಗಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಕೆಲವರೆಲ್ಲ ಟೈಮ್ ಪಾಸ್ಗೆ ಇದೆಲ್ಲ ಹೇಳ್ಬಿಡ್ತಾರೆ. ವಿಶೇಷವಾಗಿ ನಾನು ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟು ವಿಮೆನ್, ಬಟ್ ಅವರು ಹೆಣ್ಮಕ್ಳು ಎಲ್ಲ ಮಾತಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ, ಇದ್ದು ಬದ್ದಿರೋದೆಲ್ಲ ಹೇಳ್ಬಿಟ್ಟು ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಮಾತು ಹೇಳಮ್ಮ ನೋಡೋಣ? ನಮ್ಗೆ ಯಾಕೆ ಬಿಡು ಅವ್ರ ವಿಷಯ. ಹೇಳಿದ್ದೆಲ್ಲ ಬೆಳಗ್ಗೆಯಿಂದ ಹೇಳಿ ಎಲ್ಲ ಖಾಲಿ ಆಗಿಬಿಟ್ಟಿದ್ದೀನಿ, ಏನು ಹೇಳೋದಕ್ಕಿಲ್ಲ. ಯಾಕೋ ಸೀರಿಯಲ್ ಟೈಮ್, ಈಗ ಸೀರಿಯಲ್ ನೋಡೋಕೆ ಹೋಗ್ಬೇಕಲ್ವಾ, ಲಾಸ್ಟ್ ಈ ಡೈಲಾಗ್ ಹೇಳ್ತಾರೆ, ಪಂಚ್ ಲೈನು, ಅಯ್ಯೋ ಯಾಕೆ ಬಿಡ್ರೆ ಅವ್ರಿವ್ರ ವಿಚಾರ ನಮ್ಗೆ ಯಾಕೆ ಅಂತಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಸೊ ಹಾಗಾಗಿ ನಾವು ಮೊದಲೇ ಹೇಳ್ಬಾರ್ದಮ್ಮ, ಹೇಳಲೇಬಾರ್ದು ಅಷ್ಟೇ. ಇದು ಶ್ರೀಮಂತರ ಲಕ್ಷಣ ಇದು. ನೋಡಿ, ನಾನು ನಿಮಗೆ ಶ್ರೀಮಂತ ಅಂದಾಗ ನನಗೆ ಗೊತ್ತಿರೋ ಏಕೈಕ ಬಹುದೊಡ್ಡ ಶ್ರೀಮಂತ ಯಾರು ಗೊತ್ತಾ? ನೀವು ಡಿಸ್ಪ್ಯೂಟ್ ಮಾಡಲ್ಲ, ಇವ್ರು ಶ್ರೀಮಂತ ಅಂತ ನೀವು ಹೇಳ್ತೀರಾ. ದೇವರು ದೊಡ್ಡ ಶ್ರೀಮಂತ. ಯಾವತ್ತಾದರೂ ಇಲ್ಲಿ ತನಕ ದೇವರು, ಈ ವಿಶ್ವ, ಈ ಯೂನಿವರ್ಸು ಯಾರ ಹತ್ರ ಅನ್ನೋದು ಬಂದು ಏನಾದರೂ ಹೇಳ್ಕೊಂಡಿದ್ದಾನ? ಎಷ್ಟು ಗುಟ್ಟಾಗಿದ್ದಾನೆ ನೋಡಿ ಅವನು.
ನೀವು ಏನಾದರೂ ಕರೀರಿ ಅವನ ಹೆಸರುಗಳು, ಇಲ್ಲ ಅಂತಾದರೂ ಹೇಳಿ, ಅವನು ಇದೆ ಅಂತಾದರೂ ಇದ್ದಾನೆ ಅಂತಾದರೂ ಹೇಳಿ, ಅವನು ಬಂದು ಯಾವತ್ತೂ ಪ್ರೂಫೇ ಕೊಟ್ಟಿಲ್ಲ, ನಾನು ಇದ್ದೀನಿ ಅಂತಲೂ ಹೇಳಲೇ ಇಲ್ಲ ಅವನು ಎಲ್ಗೂ. ಅವನು ಮಾತೇ ಆಡಲ್ಲಮ್ಮ ಅವನು. ಈಸ್ ಐ ಮೀನ್ ಎಷ್ಟು ಗ್ರೇಟ್ ಅಲ್ಲ ಅವನು. ಅದಕ್ಕೆ ನಾವೆಲ್ಲರೂ ದೇವರಾಗಿದ್ದು ಯಾವಾಗ ಮಕ್ಕಳಾಗಿದ್ದಾಗ. ನಾವೆಲ್ಲರೂ ಮಕ್ಕಳಾಗಿದ್ದಾಗ ಮಾತು ಕೊಟ್ಟಿಲ್ಲ ನೋಡಿ ನಮಗೆ, 1 ವರ್ಷನೋ 1.5 ವರ್ಷನೋ ಮಾತಾಡಲಿಕ್ಕೆ ಬಂದಿಲ್ಲ. ಆವಾಗ ಮಾತ್ರ ನಮ್ಮನ್ನೆಲ್ಲ ದೇವರು ಅಂತ ಹೇಳ್ತೀವಿ, ಮಕ್ಕಳನ್ನ ದೇವರು ಅಂತಾರೆ. ಸೊ ಹಾಗೆ ದೇವ್ರ ಥರ ಇರಬೇಕು. ನಾವು ಗುಟ್ಟುಗಳನ್ನು ಯಾರಿಗೂ ಹೇಳಬಾರ್ದು. ಆಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ವಿಶೇಷವಾಗಿ ನಮ್ಮ ಮುಂಬರುವ ವರ್ಕ್ಶಾಪ್ನಲ್ಲಿ ತುಂಬ ವಿಶೇಷತೆಗಳಿದೆ. ನಮಗೆ ಪೂರ್ವ ಜನ್ಮದ ಧನದೋಷ ಇದ್ದರೆ, ಏನೋ ನಾವು ಕೋರ್ಕೊಂಡಿದ್ದೆಲ್ಲ ಆಗ್ತಿರಲ್ಲ, ಕೈ ಇಟ್ಟಿದ್ದೆಲ್ಲ ಕೈ ಎಟಕ್ತಿರಲ್ಲ, ದುಡ್ಡು ಬರ್ತಿರಲ್ಲ, ಅನಾರೋಗ್ಯದ ಸಮಸ್ಯೆ, ಸಂಬಂಧಗಳಲ್ಲಿ ಸಮಸ್ಯೆ, ಇದೆಲ್ಲ ಇರುತ್ತೆ. ಧನ ದೋಷವನ್ನು ಮುಕ್ತಿ ಮಾಡುವಂಥ ಕಾರ್ಯಾಗಾರ ಇರುತ್ತೆ. ಅದ್ರ ಜೊತೆ 2 ಪುಸ್ತಕಗಳು. ಇಟ್ ಈಸ್ ಮೈ ಡ್ರೀಮ್ ಆ್ಯಕ್ಚುಲಿ. ಸೊ ಸಾಲಗಳನ್ನು ತೀರಿಸೋದಕ್ಕೊಂದು ಪುಸ್ತಕ ಎಲ್ಲೂ ಇಲ್ಲ ರೀ ನಿಜವಾಗ್ಲೂ. ಐ ಸರ್ಚ್ ಇನ್ ಇಂಗ್ಲೀಷಲ್ಲಿ ಸರ್ಚ್ ಮಾಡಿದ್ದೀನಿ, ಬೇರೆ ಲ್ಯಾಂಗ್ವೇಜಸಲ್ಲಿ ಸರ್ಚ್ ಮಾಡಿದ್ದೀನಿ, ಈ ಪುಸ್ತಕ ಇಲ್ಲ. ಸೊ ದಿಸ್ ಈಸ್ ಫ್ರಮ್ ಯೂನಿವರ್ಸ್ ಆ್ಯಂಡ್ ಇಟ್ಸ್ ಫ್ರಮ್ ಮೀ. ಸೊ ಆ ಪುಸ್ತಕ, ಅದ್ರ ಜೊತೆ ಎಲ್ಲ ಅಫರ್ಮೇಷನ್ನು, ಎಲ್ಲ ಟೆಕ್ನಿಕ್ಕು ಹೇಗೆ ಮಾಡೋದು. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಕೆಲವ್ರಿಗೆ ಮದುವೆ ಆಗಿರಲ್ಲ, ಅವ್ರಿಗೊಂದು ಅಫರ್ಮೇಷನ್ ಟೆಕ್ನಿಕ್ ಬೇಕು ಅಂತಾರೆ. ಕೆಲವ್ರಿಗೆ ಮದುವೆ ಆಗಿರುತ್ತೆ, ಮಕ್ಕಳಾಗಿರಲ್ಲ, ಅವ್ರಿಗೊಂದು ಅಫರ್ಮೇಷನ್ ಟೆಕ್ನಿಕ್ ಹೇಗೆ ಮಾಡೋದು ಗೊತ್ತಿರಲ್ಲ. ಕೆಲವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಲಾಭ ಆಗ್ತಿರಲ್ಲ. ಕೆಲವ್ರಿಗೆ ಅನಾರೋಗ್ಯ ಇರುತ್ತೆ, ಆರೋಗ್ಯಕ್ಕೆ ಅಫರ್ಮೇಷನ್ ಟೆಕ್ನಿಕ್ ಬೇಕು ಅಂತಾರೆ. ಐ ಥಿಂಕ್ ಆ ಬುಕ್ಕಲ್ಲಿ ಎಲ್ಲವೂ ಸಿಗುತ್ತೆ. ಸೊ ಎಲ್ಲ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ. ಖಂಡಿತ ನಮ್ಮ ವೀಕ್ಷಕರು ಬಂದು ಆ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ನಮ್ಮ ಎಲ್ಲ ಅಫರ್ಮೇಷನ್ ನೀವೇನೇನು ಬರೆದಿದ್ದೀರಾ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ವೀಕ್ಷಕರೇ, ಸೈಲೆನ್ಸ್ ಮತ್ತು ಸುಳ್ಳು ಮಧ್ಯದಿನ ಒಂದು ಥಿನ್ ಲೈನ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೋಬೇಕು ಅಂತ ಇದ್ದರೆ 2024 ಸೆಪ್ಟೆಂಬರ್ 29ನೇ ತಾರೀಕು ತಾವೆಲ್ಲರೂ ಮನಿ ಈಸ್ ಹ್ಯಾಪಿನೆಸ್ ಅನ್ನೋ ವರ್ಕ್ಶಾಪ್ಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ. ದಯವಿಟ್ಟು ಕೆಳಗಡೆ ಬರ್ತಿರುವಂಥ ನಂಬರಿಗೆ ಕಾಲ್ ಮಾಡಿ ಪ್ರೀ ರಿಜಿಸ್ಟ್ರೇಷನ್ಸ್ ಮಾಡಿ ತಾವೆಲ್ಲರೂ ಬಂದು ಇದರ ಬಗ್ಗೆ ಇನ್ನೂ ಹೆಚ್ಚು ಲಾಭ ಪಡ್ಕೋಬೇಕು ಅಂತ ನಾವೆಲ್ಲರೂ ಆಶಿಸ್ತೀವಿ. ಮನಿ ಈಸ್ ಹ್ಯಾಪಿನೆಸ್ 29ನೇ ಸೆಪ್ಟೆಂಬರ್ 2024 ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಪೂರ್ವ ಜನ್ಮದ ಧನದೋಷ ಏನಾದರೂ ಇದ್ದರೆ ಅಂತಹ ದೋಷಗಳನ್ನು ಈ ಮುಂಬರುವ ಇದೇ ತಿಂಗಳು 29ನೇ ತಾರೀಕು ಸೆಪ್ಟೆಂಬರ್ 2024 ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ ಗುರುಗಳು ಪಂಚಭೂತ ಮಹಾವಿಶ್ವಶಕ್ತಿಯ ಮೂಲಕ ಧನದೋಷ ನಿರ್ಮೂಲನೆ ಮಾಡಲಿದ್ದಾರೆ. ಧನದೋಷವಿರುವವರು ಆ ವ್ಯಕ್ತಿಗಳಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳು ಏನು ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ಲದೆ ಇರೋದು, ಅನಗತ್ಯವಾಗಿ ಖರ್ಚು ಆಗೋದು, ಕೆಲಸ ಅಥವಾ ಬಿಸ್ನೆಸ್ ಕೈಗೆ ಹತ್ತದೇ ಇರೋದು, ಸಾಲ ಆಗೋದು, ಏನೇ ಮಾಡಿದ್ರೂ ಸಾಲ ತೀರಿಸಲು ಆಗೋದೇ ಇಲ್ಲ, ಇನ್ನೂ ಹೆಚ್ಚು ಸಾಲ ಆಗೋದು, ಚಿನ್ನ ಬಂಗಾರ ಏನೇ ಮಾಡಿದ್ರೂ ತೆಗೆದುಕೊಳ್ಳಲು ಆಗದೇ ಇರೋದು, ಇದ್ದಿದ್ದ ಚಿನ್ನವನ್ನು ಅಡ ಇಡೋದು, ನಮಗೆ ಬರಬೇಕಾಗಿರುವ ಆಸ್ತಿಯಲ್ಲಿ ಪಾಲು ಬರದೇ ಇರೋದು, ಕೋರ್ಟ್ ಕೇಸ್ ಆಗುವುದು, ಎಷ್ಟು ದಿನ ಆದರೂ ಕೇಸ್ ಇತ್ಯರ್ಥ ಆಗದೇ ಇರೋದು, ಸ್ವಂತ ಮನೆ ಕಟ್ಟಲು ಆಗದೇ ಇರೋದು, ಮನೆ ಇದ್ರೂ ಶಾಂತಿ ಸುಖ ಇಲ್ಲದೆ ಇರೋದು. ಈ ಪೂರ್ವ ಜನ್ಮದ ಧನದೋಷ ಮುಕ್ತಿಯಾದ ಮೇಲೆ ಹೊಸ ವಿಶ್ವ ಚೈತನ್ಯ ಬಂದು ನಮಗೆ ಹಣದ ದಾರಿ ಕಾಣುತ್ತೆ, ಹೆಚ್ಚೆಚ್ಚು ಹಣದ ಅವಕಾಶ ಬರುತ್ತೆ, ಕೆಲಸದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಲಾಭ ಕಾಣ್ತೀರಿ, ಸಾಲ ತೀರುತ್ತದೆ, ಕೋರ್ಟ್ ಕೇಸ್ಗಳು ಸಾಲ್ವ್ ಆಗುತ್ತೆ, ನಮಗೆ ಸಿಗಬೇಕಾದ ಆಸ್ತಿಯಲ್ಲಿ ಪಾಲು ಸಿಗುತ್ತೆ, ಬಂಗಾರ ತೆಗೆದುಕೊಳ್ಳಲು ಮತ್ತು ಮನೆ ಕಟ್ಟಲು ಆಗುತ್ತೆ, ಮುಂಚೆಯ ರೀತಿ ಯಾವುದೂ ಇರೋದಿಲ್ಲ, ಲೈಫ್ ಹಣ ಆಸ್ತಿ ಐಶ್ವರ್ಯದ ಕಡೆಗೆ ಚೇಂಜ್ ಆಗುತ್ತೆ. ಎರಡನೆಯ ವಿಶೇಷತೆ, ಗುರುಗಳು ತಮ್ಮ ಬಹುನಿರೀಕ್ಷಿತ ಹೊಸ 2 ಹೊಸ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಪುಸ್ತಕಗಳು ಅವರೇ ತಮ್ಮ ಅಮೃತ ಹಸ್ತದಿಂದ ಬರೆದಿದ್ದು ಅದನ್ನು ಬಿಡುಗಡೆ ಮಾಡಲಿದ್ದಾರೆ. ಅದರ ಹೆಸರು, ಮೊದಲನೇ ಪುಸ್ತಕ ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ಸ್ ಆ್ಯಂಡ್ ಟೆಕ್ನಿಕ್ಸ್. ಈ ಹಣದ ಪುಸ್ತಕದಲ್ಲಿ ಏನೇನು ಇರುತ್ತೆ, ಎಲ್ಲ ಅಫರ್ಮೇಷನ್ಗಳು ಇರುತ್ತೆ, ಹಾಗೂ ಅದನ್ನು ಹೇಗೆ ಮಾಡುವುದು ಎನ್ನುವ ಸಂಪೂರ್ಣ ಮಾಹಿತಿ ಕೂಡ ಇರುತ್ತೆ. ಉದಾಹರಣೆಗೆ, ಮಕ್ಕಳು ಚೆನ್ನಾಗಿ ಓದಿ ಆರೋಗ್ಯವಾಗಿದ್ದು ಶ್ರೀಮಂತರಾಗಬೇಕು ಅಂದರೆ ಯಾವ ಅಫರ್ಮೇಷನ್ ಮಾಡಬೇಕು, ಯಾವ ವಿಶ್ವತಂತ್ರವನ್ನು ಹೇಗೆ ಯಾವಾಗ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸಾಲ ತೀರಿಸಲು ಯಾವ ಅಫರ್ಮೇಷನ್ ಮಾಡಬೇಕು ಹಾಗೂ ಯಾವ ವಿಶ್ವಕ್ರಿಯೆಯನ್ನು ಮಾಡಬೇಕು, ಮದುವೆ ಆಗದಿದ್ದರೆ
ಅಥವಾ ಮದುವೆಯಾಗಿ ಮಕ್ಕಳಾಗದಿದ್ದರೆ ಅದಕ್ಕೆ ಯಾವ ಅಫರ್ಮೇಷನ್ ಹೇಳ್ಕೋಬೇಕು, ಯಾವ ವಿಶ್ವಕ್ರಿಯೆ ಮಾಡಬೇಕು, ಇದರ ಸಂಪೂರ್ಣ ಡೀಟೇಲ್ಸ್ ಈ ಪುಸ್ತಕದಲ್ಲಿರುತ್ತೆ. ಮೂರನೇ ವಿಶೇಷತೆ, ಪೂರ್ವ ಜನ್ಮದ ಧನದೋಷ ವಿಮುಕ್ತಿಗೆ ಬರುವಾಗ 1 ತಾವರೆ ಹೂವು ಅಥವಾ 1 ಮೊಳ ಕನಕಾಂಬರ ಹೂವು ಅಥವಾ 1 ಮೊಳ ಮಲ್ಲಿಗೆ ಹೂವು ತಗೊಂಡು ಬನ್ನಿ ಮತ್ತು ಮರೀದಿರ 1 ಹಿಡಿ ಕಲ್ಲುಪ್ಪನ್ನು ತಗೊಂಡು ಬನ್ನಿ. 4ನೇ ವಿಶೇಷತೆ, ರಿಪೀಟರ್ಸ್ಗಳಿಗೆ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ 25% ಡಿಸ್ಕೌಂಟ್ ಇರುತ್ತೆ. 5ನೇ ವಿಶೇಷತೆ, ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. ಹಾಗೆ 6ನೇ ವಿಶೇಷತೆ, ಎಂದಿನಂತೆ ಮನಿ ಮೆಡಿಟೇಷನ್, ಹಣವನ್ನು ಸುಲಭವಾಗಿ ಅಟ್ರಾಕ್ಟ್ ಮಾಡುವ ವಿಶ್ವತಂತ್ರಗಳು, ಬಜೆಟಿಂಗ್ ಟೆಕ್ನಿಕ್ಸ್, ಸಾಲ ತೀರಿಸುವ ವಿಧಾನಗಳು ಇವೆಲ್ಲವೂ ಇರ್ತದೆ. ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗೆ ಪ್ರೀ ಬುಕಿಂಗ್ ಮಾಡುವುದಕ್ಕೆ ಆಗದೇ ಇರುವವರು 29ನೇ ತಾರೀಕು ಸೆಪ್ಟೆಂಬರ್ 2024 ಬೆಳಗ್ಗೆ ಆನ್ ಸ್ಪಾಟ್ ಬುಕಿಂಗ್ ಮಾಡುವ ಅವಕಾಶನ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶನ ಸದುಪಯೋಗಿಸಿಕೊಳ್ಳಿ.